ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಾವು ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತಮ್ಮ. ಓಕೆ, ಹುಟ್ಟಿದ ದಿನಾಂಕ ಸಮಯ ಹೇಳಿಮ್ಮ. ತಗೋ ಹೇಳು. ಸ್ವಲ್ಪ ಬೇಗ ಹೇಳಬೇಕು, ಇದು ನೇರ ಪ್ರಸಾರ ಕಾರ್ಯಕ್ರಮ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. 8/8/1996. 8/8/96. ಟೈಮಿಂಗ್ಸು 11 ಗಂಟೆ ರಾತ್ರಿ 2 ನಿಮಿಷ. ಓಕೆ, ಯಾವ ಊರಲ್ಲಿ ಹುಟ್ಟಿರೋದು? ಕೊಪ್ಪಳ ಗಂಗಾವತಿ. ಓಕೆ, 11 ಗಂಟೆ ಎಷ್ಟು ನಿಮಿಷ ಹೇಳಿದ್ರಿ? 2 ನಿಮಿಷ. ಓಕೆ, ಗುರುಗಳೊಟ್ಟಿಗೆ ಮಾತಾಡಿ. ಕೊಪ್ಪಳನಾ? ಗಂಗಾವತಿ 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 ಕರ್ನಾಟಕ. ಓಕೆ, ಹಾಕಿದ್ದೀನಿ. 23 ಗಂಟೆ 2 ನಿಮಿಷನಾ? 11 2 11 ಗಂಟೆ 2 ನಿಮಿಷಕ್ಕೆ ನೈಟ್ 8 ಓಕೆ. ಇದ್ರ ಪ್ರಕಾರ ಇವರ ರಾಶಿ ವೃಷಭ ರಾಶಿ, ರೋಹಿಣಿ ನಕ್ಷತ್ರ 4ನೇ ಪಾದದಲ್ಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ ಗುರುದಶ ನಡೀತಾ ಇದೆ. ಗುರುದಶದಲ್ಲಿ ಗುರು ಭುಕ್ತಿನೇ ನಡೀತಾ ಇದೆ. 3-2-7 ಮದುವೆ ವಿಚಾರದಲ್ಲಿ 3-2-7 ಏನು ಕೇಳಬೇಕಾಯ್ತು? ಅದೇ ಮದುವೆ ವಿಚಾರನೇ ಕೇಳಬೇಕಾಗಿತ್ತು. ಮಾತುಕತೆ ನಡೀತಾ ಇದೆ, ಬರ್ತಾರೆ ಹೋಗ್ತಾರೆ ಮಾತುಕತೆ. ಇನ್ನೇನು ಇದು ಈಸಿಯಾಗಿ ಸೆಟ್ ಆಗ್ತಕ್ಕಂಥ ಸಮಯ, ಚಿಂತೆ ಮಾಡಬೇಡಿ. ಈ 25 ಮಾರ್ಚ್ ಮುಗಿದ ಮೇಲೆ ಮುಂದೆ ಶನಿ ಕಾಂಬಿನೇಷನ್ ಬರುತ್ತೆ. ಶನಿ ಕಾಂಬಿನೇಷನ್ 11 ಇದೆ. ಬೇರೆ ಊರಿಂದ ಬರುತ್ತಾ ಜಾಸ್ತಿ? ಬೇರೆ ಊರು ಗಂಗಾವತಿಯಿಂದನೇ ಬರ್ತಾ ಇದೆಯಾ? ಬೇರೆ ಊರಿಂದ ಬರ್ತಾ ಇದೆಯಾ ಗಂಡುಗಳು? ಬೇರೆ ಊರಿಂದ ಬರ್ತಾರೆ. ಬೆಂಗಳೂರು, ಬಾಗಲಕೋಟೆ, ಬೆಳಗಾವಿ ಎಲ್ಲ ಬರ್ತಾರೆ. ಬೇರೆ ಊರಿಗೆ ಕೊಟ್ಟರೆ ಶೀಘ್ರವಾಗಿ ಆಗುತ್ತೆ. ನಿಮ್ಮ ಸ್ವಂತ ಊರಲ್ಲಿ ಸಿಗೋದು ಕಷ್ಟ. 12ನೇ ಮನೆ ನೆಕ್ಸ್ಟು ಏನಿಲ್ಲ ಬಿಡಿ ಸ್ವಾಮಿ. ಏನಮ್ಮ? ಸ್ವಂತ ಊರಲ್ಲಿ ಅಂತ ಏನಿಲ್ಲ, ಅವರು ಎಲ್ಲ ಚೆನ್ನಾಗಿದ್ರೆ ಅಷ್ಟೇ ಸಾಕು. ಜುಲೈ ಆಗಸ್ಟ್ ಒಳಗಡೆ ಸೆಟ್ ಆಗುತ್ತೆ. ಮುಂದಿನ ವರ್ಷ ಅಥವಾ ಈ ವರ್ಷದಲ್ಲೇ ಮುಗಿಯುತ್ತೆ. ಏನು ಟೆನ್ಷನ್ ಮಾಡ್ಕೋಬೇಡಿ, ಆಗುತ್ತೆ. ಮದುವೆ ಜೀವನನೂ ಚೆನ್ನಾಗಿರುತ್ತೆ. 3ನೇ ಮನೆ 2ನೇ ಮನೆ 7ನೇ ಮನೆ ದಶಾದಲ್ಲೇ ಬಂದಿರೋದ್ರಿಂದ ಚಿಂತೆ ಮಾಡಬೇಡಿ. ಒಳ್ಳೆಯದಾಗಲಿ.